ಖಿಲಾಫತ್ ಚಳುವಳಿಯನ್ನು ಆ ಸಂದರ್ಭದಲ್ಲಿ ಮಂಗಳೂರಿಗೆ ಬಂದರು. ಶಿವರಾಮ್ ಕಾರಂತರು ಆಗ 19 ವರ್ಷದ ಹುಡುಗ, ಈ ಕಾಲೇಜಿನ ವಿದ್ಯಾರ್ಥಿ. ಆದರೆ ಅವ್ರಿಗೆ ಈ ಸ್ವಾತಂತ್ರ್ಯ ಹೋರಾಟದ ಹುಮ್ಮಸ್ಸಿತ್ತು. ಅವರ ಅಣ್ಣ ಇಲ್ಲಿ ವಕೀಲರಾಗಿದ್ದರು, KR ಕಾರಂತರು ಅಂತ, ಬಹಳ ಹಿರಿಯವರು, ಅವರಿಗಿಂತ 8 ವರ್ಷ ದೊಡ್ಡವರು. ಗಾಂಧೀಜಿಯವರು ಬಂದ ಕೂಡಲೇ KR ಕಾರಂತರು ವಕೀಲಿ ಸತ್ಯಾಗ್ರಹ ಶುರು ಮಾಡಿ ವಕೀಲಿ ಬಿಟ್ಟು ಜೈಲಿಗೆ ಹೋದರು. ಶಿವರಾಮ್ ಕಾರಂತರು ಅವರಾಗಲೇ ಅವರಿಗೊಂದು ಗುಂಪಿತ್ತು, ಸ್ವಾತಂತ್ರ್ಯ ಪ್ರೇಮಿಗಳು. ಅವರಾಗಲೇ ವಿಚಾರವಾದಿಯಾಗಿದ್ದರು, ಕಟ್ಟುಕಟ್ಟಳೆಗಳನ್ನು ಮೀರಿದ ವ್ಯಕ್ತಿ ಅಂತ ಇದ್ರು. ಅವರು ಇಲ್ಲಿ ಈ ಕಾಲೇಜಿನ ಯಾವ ಕಂಬ ಅಂತ ಗೊತ್ತಿಲ್ಲ, ಒಂದು ಕಂಬದ ಹತ್ರ ನಿಂತ್ಕೊಂಡು ತುಂಬಾ ಚಿಂತಾಕ್ರಾಂತರಾಗಿದ್ರಂತೆ. ಆಗ ಒಬ್ರು ಅಸಿಸ್ಟೆಂಟ್ ಲೆಕ್ಚರ್ ಬಂದು ಅವರ ಹೆಗಲ ಮೇಲೆ ಕೈ ಇಟ್ಟು, ಶಿವರಾಮ ಯಾಕೆ ಇಷ್ಟು ಚಿಂತೆ ಮಾಡ್ತಾ ಇದ್ದಿ ಅಂತ ಕೇಳಿದ್ರು. ತಿರುಗಿಬಿಟ್ಟು, ಸರ್ ನನಗೆ ಈ ವಿದ್ಯಾಭ್ಯಾಸ ಜೀವನಕ್ಕೆ ಏನೂ ಉಪಯೋಗ ಆಗುವುದಿಲ್ಲ ಅಂತ ಅನಿಸ್ತದೆ, ಯಾಕೆ ಇಲ್ಲಿ ಮುಂದುವರಿಬೇಕು ಅಂತ ಅನಿಸ್ತದೆ ಅಂತ ಹೇಳಿದ್ರಂತೆ. ಮರು ದಿವಸ ಕಾಲೇಜ್ ಬಿಟ್ಟು ಗಾಂಧಿಯವರ ಬಾಲ ಹಿಡ್ಕೊಂಡು ಹೋದರು ಅವರು. ಮತ್ತೆ ಅವರ ಜೀವನವೇ ಬದಲಾಯಿತು. ಆ ಅಸಿಸ್ಟೆಂಟ್ ಲೆಕ್ಚರರ್ ಯಾರಂದ್ರೆ ಕಣ್ಣಪ್ಪನವರು, ಈ ಮೋಹನ್ ಅವರ ಅಜ್ಜ. ಅವರು ಇಲ್ಲಿ ಅಸಿಸ್ಟೆಂಟ್ ಲೆಕ್ಚರರ್ ಆಗಿದ್ದರು. ಮುಂದೆ ಹೇಗೆ ಒಂದು ಚಕ್ರ ಜೀವನದ ಹೇಗೆ ತಿರುಗ್ತದೆ ಅಂದರೆ, ಶಿವರಾಮ್ ಕಾರಂತರು ಮೊಳಹಳ್ಳಿ ಶಿವರಾಯರ ಪ್ರಭಾವದಿಂದ ಪುತ್ತೂರಿಗೆ ಹೋಗಿ ಗಾಂಧಿವಾದದಿಂದ ವಿಮುಖರಾಗಿ ಸಮಾಜ ಸೇವೆ ಕಡೆಗೆ ನುಗ್ಗಿ ಬಾಲವನವನ್ನೆಲ್ಲ ಸ್ಥಾಪಿಸಿ ಅಲ್ಲಿ ಒಂದು ಮಾರಿಯಾ ಮೊಂಟೆಸರಿ ಮಾದರಿಯ ಕಲಿಕೆಯನ್ನು ಮಾಡುವ ಒಂದು ಶಾಲೆ ಮಾಡಿದ್ರಂತೆ. ಆ ಶಾಲೆ ಮಾಡಿದಾಗ ಅದಕ್ಕೆ ಯಾರು ಸ್ಟೂಡೆಂಟ್ಸ್ ಕಳಿಸ್ತಿರ್ಲಿಲ್ಲ. ಹೊಟ್ಟೆಗೆ ಅಲ್ಲಿ ಊಟ ಸಹ ಸಿಗ್ತಿತ್ತು, ಹೊಟ್ಟೆಗಿಲ್ಲದ ಕೆಲವು ಸ್ಟೂಡೆಂಟ್ಸ್ ಬರ್ತಿದ್ರಷ್ಟೇ, ಬೇರೆ ಸಭ್ಯಗ್ರಹಸ್ಥರು ಕಳಿಸ್ತಿರ್ಲಿಲ್ಲ. ಯಾಕಂದ್ರೆ ಈ ಶಾಲೆಯಲ್ಲಿ ಡಿಗ್ರಿ ಮಾಡಿದ್ರೆ ಅದಕ್ಕೆ ಈ ಮ್ಯಾಟ್ರಿಕ್ಯುಲೇಷನ್ ಮಾಡಿದ್ರೆ ಅದಕ್ಕೆ ಸರ್ಕಾರದ ಚಾಪು ಇರುವುದಿಲ್ಲ ಅಂತ. ಆಗ ಶಿವರಾಮ್ ಕಾರಂತರು ಹೋಗಿ ಡಿಸ್ಟ್ರಿಕ್ಟ್ ಎಜುಕೇಶನ್ ಆಫೀಸರ್ ಹತ್ರ, ಇದು ನೀವು ಕೊಡ್ಲೇಬೇಕು, ನಮ್ಗೆ ಗೊತ್ತುಂಟು ನೀವು ಕೆಲಸ. ಅವ್ರು ಹೇಳಿದಂತೆ, ನೀವು ಮಾಡೋದು ಒಳ್ಳೆ ಕೆಲಸ, ಆದ್ರೆ ನಾನು ಕಾನೂನು ಕಟ್ಟಡ ಮೀರುವುದಿಲ್ಲ, ನಿಮ್ಮ ಶಾಲೆಗೆ ರಿಜಿಸ್ಟ್ರೇಷನ್ ಕೊಡುವುದಿಲ್ಲ, ರೆಕಗ್ನಿಷನ್ ಅಂದ್ರಂತೆ. ಅದ್ಯಾರು? ಇದೇ ಕಣ್ಣಪ್ಪನವರು, ಈ ಮೋಹನ್ ಅಜ್ಜ. ಸೊ ನನ್ನ ಮಂಗಳೂರಿನ ಬೇರೆ ಸಂಬಂಧಗಳೇನೆಂದ್ರೆ, ನಮಗೆ ಮಂಗಳೂರಿನಲ್ಲಿ ನಾನು ಹುಡುಗನಾಗಿದ್ದಾಗಲೂ ಪುತ್ತೂರಿನಲ್ಲಿ ಕಾಲ ಕಳೆದದ್ದು ಕಡಿಮೆ. 16 ವರ್ಷ ಪುತ್ತೂರಿನಲ್ಲಿ ಓದಿದ್ದು ನಾನು ಹೈಸ್ಕೂಲ್ನಲ್ಲಿರುವಾಗ. ವಿವೇಕರೇಖರು 2 ವರ್ಷ ಸೀನಿಯರ್ ನನಗೆ. ಆದರೆ ನಾನು ರಜೆಯಲ್ಲೆಲ್ಲ ಇಲ್ಲಿ ಬಂದಿರ್ತಿದ್ರೆ, ಯಾಕಂದರೆ ಸತ್ಯಶಂಕರ್, ವಸಂತ ಸತ್ಯಶಂಕರ್ ಅಂತ ಅವರು ನಮ್ಮ ಅಮ್ಮ ಭಾಳ ಕ್ಲೋಸ್ ಫ್ರೆಂಡ್ಸ್. ಆಗದಿಂದ ಬೆದೆನ್ ಶಾಲೆಯಲ್ಲಿ ಶಿವರಾಮ್ ಕಾರಂತರ ಕೈಯಲ್ಲಿ ನೃತ್ಯ ಕಲಿತಿದ್ರು ಇವರೆಲ್ಲ. ಈ ವಸಂತ ಸತ್ಯಶಂಕರ್ ಅವರು, ವಸಂತ ಮುಂಡ್ಕೂರ್ ಅವರು, ಆಮೇಲೆ ಈ ಮೋಹನ್ ಅವರ ತಾಯಿ ಅವರು ವಸಂತಿ ಅವರು ಇದ್ರು. ಸೊ ಅದೊಂದು ಆತ್ಮೀಯ ಇದು. ನಾನು ಬಂದರೆ ಇಲ್ಲೇ ಇರೋದು. ನನಗೆ ಮೋಹನ್ ಪರಿಚಯ ಆಗದಿಂದ, ನಮಗಿಬ್ಬರಿಗೂ 7-8 ವರ್ಷ ಪ್ರಾಯ ಇರ್ಬೋದಾಗ. ಸೊ ಅದು ಒಂದು ಸಂಬಂಧ. ಎರಡನೇದಾಗಿ ನನ್ನ ಅಕ್ಕ, ಅವಳು MGM ಕಾಲೇಜಿಗೆ ಹೋದದ್ದು. 1 ವರ್ಷ ಮಾಡಿದ ಮೇಲೆ ಅವಳಿಗೆ ಸೈಕಾಲಜಿಯಲ್ಲಿ ಆಸಕ್ತಿ ಬಂದು, ಇವಳೆ ಮಾಲವಿಕಾ ಕಪೂರ್, ಇವಳ ಪುಸ್ತಕದಲ್ಲಿ ಲೇಖಕಿ ಅವಳು ಬಂದು ಇಲ್ಲಿ 1 ವರ್ಷ ಸೈಕಾಲಜಿಗೆ ಸೇರಿದಾಗ ಅದ್ಭುತ ಪ್ರೊಫೆಸರ್ ಇದ್ರು, ಗೌರಿಶಂಕರ ಪ್ರಭು ಅಂತ. ಅವರು 1 ವರ್ಷದಲ್ಲಿ ಅವ್ರು ಬಿಟ್ಟು ಹೋದ್ರೆ ಏನೋ ಆಯ್ತು, ಅವಳಿಗೆ ಇಲ್ಲಿ ಮುಂದುವರಿಸ್ಲಿಕ್ಕೆ ಆಗಲಿಲ್ಲ. ಇಕನಾಮಿಕ್ಸ್ ಆದರೆ ಮುಂದುವರಿಸಿ ಅಂದರು. ಇಲ್ಲ ಅಂತ ಹೇಳಿ ನಮ್ಮ ತಂದೆಯವರೊಟ್ಟಿಗೆ ಜಗಳ ಆಡಿ ಅವಳು ಮಾನಸಿಕ ಗೋತ್ರಿಗೆ ಹೋಗಿ ಅಲ್ಲಿ ಪ್ರೊಫೆಸರ್ ಕುಪ್ಪುಸ್ವಾಮಿ, ಅವಳು ಆ ಕ್ಷೇತ್ರದಲ್ಲಿ ಮುಂದೆ ಹೋದ್ಲು. ಅದೊಂದು ಇಲ್ಲಿ ಕೊಂಡಿ. ಕೊನೆಯದಾಗಿ ನಾನು ಅನೇಕ ಕೆಲಸಗಳನ್ನು ಮಾಡಿದ್ದೇನೆ, ಅದೆಲ್ಲ ಪುಸ್ತಕದಲ್ಲಿದೆ. ಬಟ್ ನನಗೆ ಈ ವನ್ಯಜೀವನದೊಂದು ಹುಚ್ಚು. ಆ ಹುಚ್ಚಿನಲ್ಲಿ ಕಾಡಿಗೆ ಹತ್ತು ಹೋಗೋದು, ಬೆಟ್ಟ ಸುತ್ತೋದು, ಅದಕ್ಕೆಲ್ಲ ಪುತ್ತೂರೇ ಕೇಂದ್ರೀಕೃತವಾದ ಇತ್ತು. ಕೊನೆಗೆ ಅಂತೂ ಇಂತೂ ಅದು ನನ್ನ ಪುಸ್ತಕಗಳಲ್ಲಿ ಬರೆದಿದ್ದೇನೆ. 1986 ನಂತರ ಯೂನಿವರ್ಸಿಟಿ ಆಫ್ ಫ್ಲಾರಿಡಾಗೆ ಹೋಗಿ ಅಲ್ಲಿ ವೈಲ್ಡ್ ಲೈಫ್ನಲ್ಲಿ MSc ಮಾಡಿ ಭಾಳ ಚೆನ್ನಾಗಿ ಮಾಡಿದೆ. ಆಗ ನನ್ನ ಪ್ರೊಫೆಸರ್ಗಳೆಲ್ಲ ಸ್ಕಾಲರ್ಶಿಪ್ ಇದೆ, ಇಲ್ಲೇ ನೀನು PhD ಮಾಡು ಅಂತ ಹೇಳಿದರು. ತುಂಬ ಒತ್ತಡ ಇತ್ತು. ಆದರೆ ನನಗೆ ಆ ರೇಡಿಯೋ ಕಾಲರಿಂಗಿಗೆ ಪರ್ಮಿಷನ್ ಯಾರಿಗೂ ಕೊಟ್ಟಿರಲಿಲ್ಲ. ಆ ಸಂದರ್ಭದಲ್ಲಿ ನನಗೆ TN ಶೇಷನ್ ಅವರು ಇಸ್ರೋದಿಂದ ಹೋಗಿದ್ದರು. ಅವರಿಗೆ ವಿಜ್ಞಾನದ ಬಗ್ಗೆ ನಂಬಿಕೆ ಇತ್ತು, ಆ ಪರ್ಮಿಷನ್ ಸಿಕ್ಕಿತ್ತು. ಹಾಗೆ ನಾನು ಪ್ರೊಫೆಸರ್ಗಳಿಗೆ ಹೇಳಿದೆ, ನಾನು ಇದು ರೇಡಿಯೋ ಕಾಲರಿಂಗ್ ಅಧ್ಯಯನ
ಮಾಡೋದು ನನಗೆ ಪ್ರಮುಖ. PhD ಇಲ್ಲಿ ಮಾಡಿದ್ರು ಮಾಡದಿದ್ರು ನಾನು ಭಾರತದಲ್ಲಿ ಆದರೂ ಮಾಡ್ತೇನೆ. ಇದು ಈ ಪರ್ಮಿಷನ್ ಈಗ ನಾನು ಉಪಯೋಗಿಸಿದ್ರೆ ನನ್ನ ಜನ್ಮದಲ್ಲಿ ಇದನ್ನು ಮಾಡೋದಿಲ್ಲ ಅಂತೇಳಿ ನಾನು ಬಿಟ್ಟು ಬಂದೆ. ಮತ್ತೆ ಅಧ್ಯಯನ ಮುಂದುವರಿಸಿದೆ. ಅದೆಲ್ಲ ಆಗಿ 4-5 ವರ್ಷ ಆಗುವಾಗ ಇಲ್ಲಿ ಒಂದು PhD ಮಾಡುವ ಅನಿಸಿತ್ತು. ಆಗ ಪುನಃ ನಾನು ಬಂದದ್ದು ಗಂಗೋತ್ರಿಗೆ, ಮಂಗಳ ಗಂಗೋತ್ರಿಗೆ. ಅಲ್ಲಿ ಪ್ರೊಫೆಸರ್ S.N. ಹೆಗಡೆ ಅವರಿದ್ದರು. S.N. ಹೆಗಡೆ ಅವರು ಫಿಸಿಯಾಲಜಿಯಲ್ಲಿ ಎತ್ತಿದ ಕೈಯವರು. ನನ್ನ ಫೀಲ್ಡೇ ಬೇರೆ, ವೈಲ್ಡ್ ಲೈಫ್ ಬಯಾಲಜಿ. ಅವ್ರಿಗೆ ಗೊತ್ತಿಲ್ಲ, ಅವ್ರು ಭಾಳ ಕರೆಂಟ್ ನಿಮ್ಮ ಸಬ್ಜೆಕ್ಟ್ ನನಗೆ ಗೊತ್ತಿಲ್ಲ, ಹೇಗೆ ಗೈಡ್ ಮಾಡೋದು ಒಂದು. ನೀವು ನನಗೊಂದು ರಿಜಿಸ್ಟರ್ ಆಗಲಿಕ್ಕೆ ಒಂದು ಗೈಡ್ ಆಗಿರಿ. ನನ್ನ ಪ್ರೊಫೆಸರ್ ಮೆಲ್ವಿನ್ ಸನ್ಕ್ವಿಸ್ಟ್ ಫ್ಲಾರಿಡಾದಿಂದ ಬರ್ತಾರೆ, ಅವರು ಇರ್ತಾರೆ, ಅವರು ಗೈಡ್ ಮಾಡಿ ಹೋಗ್ತಾರೆ ಅಂತ ಹೇಳಿ ಅವರು ಒಪ್ಪಿಕೊಂಡ್ರು. ಅದು ಭಾಳ ಚೆನ್ನಾಗಿ ಆಯಿತು. ಆ ಥೀಸಿಸ್ ಆಕ್ಸೆಪ್ಟ್ ಆಯಿತು, ಪಬ್ಲಿಕೇಶನ್ ಆಯಿತು. ಮುಂದೆ ಅಪ್ಲೈಡ್ ಜುವಾಲಜಿ ಡಿಪಾರ್ಟ್ಮೆಂಟಿಗೆ ಸ್ವಲ್ಪ ಗ್ರ್ಯಾಂಟ್ ಎಲ್ಲ ನನ್ನ ಸಂಸ್ಥೆಯಿಂದ ಕೊಟ್ಟು ಅಲ್ಲಿ ಒಂದು ವಾಹನಗೇನೆಲ್ಲ ಮಾಡಿದ್ರು. ಆ ಹೆಗಡೆ ಅವ್ರದ್ದು ನೆನಪಾಗ್ತದೆ. ಕೊನೆಯದಾಗಿ ನನ್ನ ಮಂಗಳೂರು ಕನೆಕ್ಷನ್ ಏನಂದರೆ, ನನ್ನ ಹೆಂಡತಿ ಅವಳು ಕೊಡಿಯಾಗುತ್ತವಳು. ನಾನು ಎಲೋಸಿಯಸ್ NITKಲ್ಲಿ ಹೋಗುವಾಗ ಅವಳು ಸೈಂಟ್ ಆಗ್ನೆಸ್ನಲ್ಲಿ ಇದ್ರು. ಅದು ನಾವು ಭೇಟಿ ಆಗೇ ಇರಲಿಲ್ಲ ಅವಳನ್ನು. ಅವಳ ಮನೆ ಹತ್ರ ಹೋಗ್ತಿದ್ದೆ. ಅವಳ ಕಸಿನ್ ಮೋಹನ್ ದಾಸ್ ಅಂತ ನನ್ನ ಫ್ರೆಂಡ್. ಅದು 74ರಲ್ಲಿ ಅವಳನ್ನು ಮದುವೆ ಆದೆ. ಹಾಗಾಗಿ ಆ ಮುಂದೆ ಮಂಗಳೂರಿನ ಬಾಂಧವ್ಯ ಇನ್ನೂ ಹೆಚ್ಚಾಯಿತು. ಅವಳಿಗೆ ಸ್ವಲ್ಪ ಮೈ ಸರಿ ಇಲ್ಲ, ಇವತ್ತು ಬರಲಿಲ್ಲ ಅವಳು. ನನ್ನ ಸಿಸ್ಟರ್ ಇಲ್ಲ, ಅವಳ ಅಕ್ಕ ಜ್ಯೋತಿ ಆಳ್ವ ಅವರು ಬಂದಿದ್ದಾರೆ. ಹಾಗಾಗಿ ಈ ಬಾಂಧವ್ಯಗಳಿಂದಾಗಿ ನಾನು ಈಗಲೂ ಈ ವೈಲ್ಡ್ ಲೈಫ್ ಮತ್ತು ನನ್ನ ವೈಲ್ಡ್ ಲೈಫ್ ಫೀಲ್ಡ್ನ ಕೆಲವು ಶಿಷ್ಯರಿದ್ದಾರೆ, ಅವರ ಹೆಸರನ್ನ ಹೇಳೋದಿಲ್ಲ. ಹಾಗಾಗಿ ಇಲ್ಲಿ ಬರ್ತಾ ಇದ್ದೇನೆ. ಅದೊಂದು ನನಗೆ ತುಂಬ ಸಂತೋಷ ಕೊಡುವ ವಿಷಯ. ಎರಡನೇದಾಗಿ, ಈ ಪುಸ್ತಕ ಹೇಗೆ ಹುಟ್ಟಿತು, ಹೇಗೆ ಶಿವರಾಮ್ ಕಾರಂತರ ವ್ಯಕ್ತಿತ್ವದ ಪರಿಚಯ ಇದ್ದು, ಅವರು ಬದುಕಿರುವಾಗಲೇ ಅವರು 48ನೇ ಇಸ್ವಿಯಲ್ಲಿ ಅವರ ಜೀವನ ಚರಿತ್ರೆ ಬರೆದಿದ್ದಾರೆ, ಹುಚ್ಚು ಮನಸ್ಸಿನ 10 ಮುಖಗಳು. ಆನಂತರ 90ರ ದಶಕದಲ್ಲಿ ಪುನಃ ಸ್ಮೃತಿ ಪಟಲದಿಂದ ಅಂತ ಬರೆದಿದ್ದಾರೆ. ಕೊನೆಗೆ ತೀರಿಕೊಳ್ಳುವ 2 ವರ್ಷ ಮೊದಲು ಅಳಿದುಳಿದ ನೆನಪುಗಳು ಅಂತ ಬರೆದಿದ್ದಾರೆ. ಅವರು ಬರೆದದ್ದೇ ಇದೆ ಸಾಕಷ್ಟು. ಎರಡನೇದಾಗಿ, ಅವರು ಬರೆದದ್ದನ್ನು ಅಧ್ಯಯನ ಮಾಡಿ ಅದನ್ನು ಬೆಳೆಸಿ ಅದನ್ನು ವಿಶ್ಲೇಷಣೆ ಮಾಡಿದ ವಿವೇಕ ರೈಗಳಾಗಲಿ, SR ವಿಜಯಶಂಕರ್ ಆಗಲಿ ತುಂಬ ಜನ ಇದ್ದಾರೆ. ಇದರ ಮಧ್ಯೆ ನಾವು 3 ಜನ ಎಂಥದ್ದು ಮಾಡೋದು ಅಂತ. ಎರಡನೇದಾಗಿ, ನಮ್ಮ ಕೆಲಸಗಳಲ್ಲಿ ನಾವು ತುಂಬ ಕಾರ್ಯನಿರತರಾಗಿದ್ದೇವೆ. ಅದು ಎಲ್ಲದಕ್ಕಿಂತ ದೊಡ್ಡ ಅಡೆತಡೆ ಇದ್ದದೇನೆಂದರೆ, ಶಿವರಾಮ್ ಕಾರಂತರು ಇರುವಾಗ ಅವರ ಬಯೋಗ್ರಫಿ ನಾವು ಬರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಧೈರ್ಯ ನಮಗಿರಲಿಲ್ಲ. ಸೊ ಅವರು 97ರಲ್ಲಿ ತೀರಿಕೊಂಡ ಮೇಲೂ ಒಂದು 3-4 ವರ್ಷ ಈ ಬಗ್ಗೆ ಯೋಚಿಸಲಿಲ್ಲ. ಮತ್ತೆ ನಮಗೆ ಸ್ವಲ್ಪ ಕಾಲಾವಕಾಶ ಆದಾಗ ನಾವು ಕೂತ್ಕೊಂಡು ಅವರ ಬಗ್ಗೆ ಮಾತಾಡುವಾಗ, ಅವರ ಬಗ್ಗೆ ಅವರು ಬರೆದಿರೋದು ನೋಡುವಾಗ, ಸಾರ್ವಜನಿಕರು ಬರೆದಿರೋದು ನೋಡುವಾಗ ಒಂದು ಅನಿಸ್ತೇನೆಂದರೆ, ಎಷ್ಟೋ ಅಂಶಗಳು, ಈ ವೈಯಕ್ತಿಕ ಅಂಶಗಳು, ಈ ಮನುಷ್ಯ ಹೇಗೆ ಹೀಗಾದರೂ ಅನ್ನೋದ್ರ ಬಗ್ಗೆ ಎಲ್ಲಿಯೂ ಇಲ್ಲ. ಎರಡನೇದಾಗಿ, ಅವರನ್ನು ಬೆಂಬಲಿಸಿ, ಅವರನ್ನು ಒಂದು ವ್ಯಕ್ತಿ ಇದ್ದವರನ್ನು ಒಂದು ಸಂಸ್ಥೆ ಮಾಡಿದವರು ಯಾರ್ಯಾರು ಅಂತ ಅದರ ಬಗ್ಗೆ ಮಾಹಿತಿ ಹೆಚ್ಚು ಸಿಕ್ಕೋದಿಲ್ಲ. ಅದರಲ್ಲಿ ಅತಿ ಮುಖ್ಯ ವ್ಯಕ್ತಿ ನಮ್ಮ ಅಮ್ಮ. ಅವರು ಮದುವೆ ಆದಾಗ ಶಿವರಾಮ್ ಕಾರಂತರು ಡಾನ್ಸ್ ಮಾಸ್ಟರ್ ಆಗಿ ಹೋಗ್ತಿದ್ರು ಬೆದನ್ ಶಾಲೆಗೆ. ನಮ್ಮ ಅಮ್ಮ ವಿದ್ಯಾರ್ಥಿನಿ. ನಮ್ಮ ಅಜ್ಜ ಕಾಮು ತ್ಯಾಂಪಣ್ಣ ಅಂತ ಬಹಳ ದೊಡ್ಡ ಇಂಡಸ್ಟ್ರಿಯಲಿಸ್ಟ್, ಬೊಂಬಾಯಿಗೆ 1902ರಲ್ಲೇ ಓಡಿ ಹೋಗಿ ದೊಡ್ಡ ಉದ್ಯಮಿಯಾಗಿ ಪ್ರಾಯಶಃ ಫಾರಿನ್ ಕಂಟ್ರಿಗೆ ಹೋದ ಪ್ರಥಮ ಬಂಟ ಅವರು. ಆಗ ಪ್ರಥಮ ಯುದ್ಧ ಆದಮೇಲೆ ಹೋಗಿ ಮೆಡಿಕಲ್ ಎಕ್ವಿಪ್ಮೆಂಟ್ ಜರ್ಮನಿಯಿಂದ ತಂದು ಉದ್ಯಮವನ್ನು ಸ್ಥಾಪಿಸಿದ್ರು. ಅವರು ಬೊಂಬೈ ಬಿಟ್ಟು ಇಲ್ಲಿ ಬಂದರು 1931ರಲ್ಲಿ. ಈಗ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅದರ ಪಕ್ಕದಲ್ಲಿ ಅವರ ದೊಡ್ಡ ಬಂಗ್ಲೆ ಇತ್ತು. ಕೋಚ್ ಮ್ಯಾನ್ ಅಂತ ಇಲ್ಲಿ ಕಲೆಕ್ಟರ್ ಇದ್ದ. ಆ ಕಲೆಕ್ಟರ್ ಅವರು ಗಾರ್ಡನಿಂಗ್ ಕೋಚ್ ಮ್ಯಾನ್ ಅಲ್ಲ, 38ನೇ ಇಸ್ವಿಯಲ್ಲಿ ಗವಾನ್ ಅವನ ಫ್ರೆಂಡ್. ಅವರ ಬಾಲಕೃಷ್ಣ ಶೆಟ್ಟರು ಅವರ ಆತ್ಮೀಯ ಮಿತ್ರರು. ಇಬ್ಬರು ಸ್ವಲ್ಪ ಕಂಪನಿ ಕೊಡ್ತಿದ್ರು ಒಬ್ಬರಿಗೊಬ್ರು. ಸೊ ನಮ್ಮ ತಾಯಿ ಇದು ಮದುವೆ ಆದಾಗ ದೊಡ್ಡ ಕ್ಷೋಭೆ ಆಯಿತು. ಅಂತರ್ಜಾತಿ ವಿವಾಹ ಬೇರೆ, ಇದೆಲ್ಲ ಏನಾಗ್ಬೋದು ಅಂತ. ಆ ಘಟನೆಗಳ ಬಗ್ಗೆ ನಾನು ನನ್ನ ಅಮ್ಮನ ಹತ್ರ ಮಾತಾಡ್ತಾ ಇದ್ದೆ. ಅವರು ಶಿವರಾಮ್ ಕಾರಂತರಿಗಿಂತಲೂ ಒಂದು ರೀತಿಯಲ್ಲಿ ಗಟ್ಟಿ ವ್ಯಕ್ತಿತ್ವ ನಮ್ಮ ಅಮ್ಮಂದು. ಇವರು ಒಂದು ಹೆಂಗರಳು. ಅವರಿಗೆ ಯಾರಿಗೆ ಸಫರಿಂಗ್ ಇದ್ರೆ ನೋಡ್ಲಿಕ್ಕೆ ಆಗೋದಿಲ್ಲ, ಆಸ್ಪತ್ರೆ ಒಳಗೆ ಹೋಗಿ ನೋಡ್ಲಿಕ್ಕೆ ಕೂತ್ಕೊಳ್ಳಿಕ್ಕೆ. ನಮ್ಮ ಅಮ್ಮ ಹಾಗೆ ತುಂಬ ಗಟ್ಟಿ. ಅವರು ಎಷ್ಟು ಒದ್ದಾಡಿದ್ದಾರೆ ಶಿವರಾಮ್ ಕಾರಂತರು
ಈ ಮಟ್ಟಕ್ಕೆ ಹುಡಿಬೇಕಾದ್ರೆ. ಆಮೇಲೆ ಅವರ ಜೀವನ ತುಂಬ ಕಷ್ಟಕರವಾಯಿತು, ಅನೇಕ ಸಮಸ್ಯೆ ಬಂತು, ಅದೆಲ್ಲವನ್ನು ಮುಕ್ತವಾಗಿ ಬರೆದಿದ್ದೇವೆ ಇದರಲ್ಲಿ. ಆದರೆ ನಮ್ಮನ ಪಾತ್ರವನ್ನು ನಮ್ಮ ಜೀವನದಲ್ಲಿ ಕಾರಂತರ ಸಾರ್ವಜನಿಕ ಜೀವನದಲ್ಲಿ ಅದರ ಪ್ರಾಮುಖ್ಯವನ್ನು ಈ ಪುಸ್ತಕದಲ್ಲಿ ಹೇಳಿದ್ದೇವೆ. ಅದೇ ರೀತಿ ಅವರ ಆತ್ಮೀಯ ಮಿತ್ರರಿದ್ದರು ಅನೇಕರು. ಅವರ ಮೇಲೆ ಅವರು ತುಂಬ ಕೆಲವು ಸಲ ಹಣಕ್ಕಾಗಿ ಅಥವಾ ಸಾಲಕ್ಕಾಗಿ ಇಲ್ಲ ಬೇರೆ ರೀತಿಯಲ್ಲಿ ಅವರ ಸಮಕಾಲೀನರು ಅವರು ಅದಕ್ಕಿಂತ ಮೊದಲು ಅವರನ್ನು ಮೆಂಟರ್ ಮಾಡಿದವರು. ಕಾರಂತರು ಹೇಗಾದ್ರು ಅಂದರೆ ಅದರಲ್ಲಿ ಮೊದಲನೇ ವ್ಯಕ್ತಿಯ ಹೆಸರು ಹೇಳಬೇಕಾಗಿರೋದು ಕಾರ್ನಾಡ್ ಸದಾಶಿವರೇ. ಶಿವರಾಮ ಕಾರಂತರಿಗೆ ಅವರ ಪಟ್ಟ ಶಿಷ್ಯರು ಅವರೊಂದು ಘಟನೆ ಬರೀತಾರೆ. 1934ರಲ್ಲಿ 25ರಲ್ಲಿ, ಒಂದು ವರ್ಷ ಆಚೆ ಈಚೆ ಇರ್ಬೋದು, ಗಾಂಧೀಜಿಯವರು ಬಂದು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮ್ಮೇಳನ ಆಯಿತು. ಅಧ್ಯಕ್ಷರು ಆಗ ಕಾರ್ನಾಡ್ ಸದಾಶಿವರಾವ್, ಗಂಗಾಧರ ರಾವ್ ದೇಶಪಾಂಡೆ ಅತಿ ದೊಡ್ಡ ಕಾಂಗ್ರೆಸ್ ನಾಯಕರು ಕರ್ನಾಟಕದಲ್ಲಿ, ಇಬ್ಬರು ಇದರಲ್ಲಿ ಭಾಷಾವಾರು ರಾಜ್ಯಗಳು ಬೇಕು ಅಂತ ಕಾಂಗ್ರೆಸ್ ಬೇಡಿಕೆ ಹಾಕಿದ್ದು ಆಗ. ಯಾಕಂದ್ರೆ ಕಾಂಗ್ರೆಸ್ನೊಳಗಡೆ ಕಾಸ್ಮೋಪಾಲಿಟನ್ ಎಲ್ಲ ಇದ್ರು, ಆಫ್ರಿಕಾ ಹಿಡಿದು ಡಿವೈಡ್ ಮಾಡುವ ಅಂತ. ಆದರೆ ಇದು ಕನ್ನಡ ಏಕೀಕರಣದ್ದು ದೊಂದಿ ಹಚ್ಚಿಕೊಂಡಿತ್ತು. ಅದು ಕಾಂಗ್ರೆಸ್ ಪಾರ್ಟಿಯ ಮ್ಯಾನಿಫೆಸ್ಟೋದಲ್ಲಿ ಹಾಕಿ ಕರಾವು ಪಾಸ್ ಮಾಡಿದ್ರು. ಆಗ ಹುಯಿಲಗೋಳ ನಾರಾಯಣ ರಾಯರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬರೆದಿದ್ರು. ಅದನ್ನು ಒಂದು 11 ವರ್ಷದ ಶಾಲೆ ಹುಡುಗಿ ಕೋರಸ್ನಲ್ಲಿ ಹಾಡಿದ್ದದನ್ನು ಗಾಂಧೀಜಿ ಮುಂದೆ. ಆ ಹುಡುಗಿ ಯಾರು ಗೊತ್ತಾ? ಗಂಗೂಬಾಯಿ ಹಾಂಗಲ್, ಮುಂದೆ ಪ್ರಖ್ಯಾತ ಹಿಂದೂಸ್ತಾನಿ ಸಂಗೀತಗಾರರಾದರು. ಸೊ ಹಾಗೆ ಕಾರ್ನಾಡ್ ಸದಾಶಿವರಾಯರು, ಇನ್ನು ಅವರ ಕನ್ಸ್ಟ್ರಕ್ಟಿವ್ ಸೋಷಿಯಲ್ ವರ್ಕ್ ಅನ್ನು ಬೆಂಬಲಿಸಿದ ಮೊಳಹಳ್ಳಿ ಶಿವರಾಯರು, ಕೊರಿಯನ್ ಮತ್ತೆ ಅಮೂಲಿಗಿಂತ 20-30 ವರ್ಷ ಮೊದಲೇ ಕೋಆಪರೇಟಿವ್ ಬ್ಯಾಂಕ್ ಮಂಗಳೂರಿನಲ್ಲಿ ಸ್ಥಾಪನೆ ಮಾಡಿದ ಮೊಳಹಳ್ಳಿ ಶಿವರಾಯರು, ಇವರೆಲ್ಲ ಒಂದು ಕಡೆ. ಈ ಹಿರಿಯರು ತುಂಬಾ ಇದ್ದಾರೆ, ಎಲ್ಲ ಹೇಳಲಿಕ್ಕಾಗುವುದಿಲ್ಲ, ಅವರೇ ಬರ್ಕೊಂಡಿದ್ದಾರೆ. ಎರಡನೇದಾಗಿ ಅವರ ಸಮಕಾಲೀನರು, ಭೌತಿಕವಾಗಿ ಅವರ ಸಮಕಾಲೀನರಲ್ಲಿ ಅವರು ನಿರೀಶ್ವರವಾದಿ. ಈ 15-20 ವರ್ಷದಿಂದಲೇ. ಆದರೆ ಅವರ ಸಮಕಾಲೀನರಲ್ಲಿ ಒಂದು 3-4 ಜನ ಇರುವುದು. ಎನ್ ಮೂರ್ತಿರಾಯರು, ಗೌರೀಶ್ ಕಾಯ್ಕಿಣಿ ಅವರು, ಬಳ್ಳಾರಿ ಬೀಚಿ, ಇನ್ಯಾರು ಇಲ್ಲ. ಇನ್ನು ಅವರ ಸಮಕಾಲೀನ ಸಾಹಿತಿಗಳ ಬಗ್ಗೆ ತುಂಬ ಅವರಿಗೆ ಇದಿತ್ತು. ಅದು ಅವ್ರ ಬಗ್ಗೆ ನಾನು ಹೇಳೋದಿಲ್ಲ, ಎಲ್ಲ ತುಂಬ ಜನ ಬರ್ತಿದ್ರು ಮನೆಗೆ, ಅವರ ವ್ಯವಹಾರ ಇತ್ತು. ಆದರೆ ಅವರು ಸಾಹಿತಿಗಳ ಗುಂಪಿನಲ್ಲಿ ಇರ್ತಿರ್ಲಿಲ್ಲ. ಅವರು ಒಂದೇ, ಅವರು ಯಾವ ಸಾಹಿತ್ಯದ ಗುಂಪಿನಲ್ಲಿಯೂ ಇಲ್ಲ, ಯಾವುದರಲ್ಲೂ ಇಲ್ಲ. ಸೊ ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡಿದವರು, ಅವರ ಹಿಂದೆ ನಿಂತವರು, ಅವರ ಸಮಕಾಲೀನಲ್ಲಿ ಕೊಡಗಿನ ಗುಂಡುಗುಂಟಿ ಮಂಜುನಾಥಯ್ಯನವರು ಬಹಳ ಮುಖ್ಯ. ಇವರ ಫಾರಿನ್ ಟ್ರಿಪ್ಗಳು, ಇವರ ಎನ್ಸೈಕ್ಲೋಪೀಡಿಯಾ, ವಿಜ್ಞಾನ ಪ್ರಪಂಚ ಎಲ್ಲ ಅವರು ಸಾಲ ಕೊಟ್ಟರು, ಇಂಟ್ರೆಸ್ಟ್ ಫ್ರೀ ಲೋನ್ ಇವರು ವಾಪಸ್ ಕೊಡ್ತಿದ್ರು. ಅವರೊಂದು. ಮೂಡುಬಿದ್ರೆ ಸಂಜೀವರಾಯರು ಬಾಂಬೆಯಲ್ಲಿ, ಆಮೇಲೆ ರಾಮಕೃಷ್ಣ ಐತಾಳ್ ಅಂತ ಇದ್ದಾರೆ. ಈ ಪುಸ್ತಕದಲ್ಲಿ ನಾನು ಎಲ್ಲ ಹೇಳುವುದಿಲ್ಲ. ಅವರ ಸಮಕಾಲೀನರು ಯಾರು, ಅವರನ್ನು ಮೆಂಟರ್ ಮಾಡಿದವರು ಯಾರು, ಅವರ ಜೊತೆ ಕೆಲಸಕ್ಕೆ ಸೇರಿ ಅಥವಾ ಕೆಲಸಕ್ಕೆ ಸೇರದೆ ಅವರಿಂದ ಇನ್ಸ್ಪೈರ್ ಆದವರು, ಶಾರದಾ ಪ್ರಸಾದ್, ಖುಷಿ, ಹರಿದಾಸ್ ಭಟ್ರು, ಕೆ ವಿ ಸುಬ್ಬಣ್ಣ, ಆ ಜನರೇಷನ್ ಅವರು ಎಲ್ಲರ ಬಗ್ಗೆ ಈ ಪುಸ್ತಕದಲ್ಲಿ ಒಂದು ಆತ್ಮೀಯ ಒಳನೋಟ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಕೊನೆಯದಾಗಿ ಅನುವಾದದ ಬಗ್ಗೆ ಒಂದು ಮಾತು ಹೇಳಬೇಕು. ಈ ಪುಸ್ತಕ ಇಂಗ್ಲಿಷ್ನಲ್ಲಿ ನಾವು 2 ವರ್ಷ ಒದ್ದಾಡಿದ್ದು. ನಾನು ಹೆಚ್ಚಿನ ಭಾಗ ನಾನು ಬರುತ್ತೆ. ಇಂಗ್ಲಿಷ್ ಪುಸ್ತಕಕ್ಕೆ ಒಳ್ಳೆ ಬೆಂಬಲ ಬಂತು. ವೆಸ್ಟ್ಲ್ಯಾಂಡ್ ಅವರು ಪಬ್ಲಿಷ್ ಮಾಡಿದ್ರು. ಆಗ ಅದು ಅಮೆಝಾನ್ ಪಾರ್ಟ್ ಆಗಿತ್ತು, ವಿದೇಶಗಳಲ್ಲಿ ಇಲ್ಲಿ ಎಲ್ಲ ಮಾರಾಟ ಆಯಿತು. ಈಗ ಪೇಪರ್ ಬ್ಯಾಕ್ ಬಂದಿದೆ. ಇದು ಕನ್ನಡದಲ್ಲಿ ಬಂದಿಲ್ಲ ಅಂತ ನಮಗೊಂದು ಕೊರಗಿತ್ತು. ಆದರೆ ನಮ್ಮ ಕೆಲಸದ ಮಧ್ಯೆ ಕಾಲಾವಕಾಶವೂ ಇರಲಿಲ್ಲ ಕನ್ನಡದಲ್ಲಿ ಮಾಡಲಿಕ್ಕೆ. ಆಗ ನನ್ನ ಹಳೆಯ ಮಿತ್ರರಾದ ವಿಶ್ವೇಶ್ವರ ಭಟ್ರು, ನಾವು YNK ಅಂತ ಬಹಳ ಪ್ರಭಾವಶಾಲಿ ಪತ್ರಕರ್ತರಿದ್ದರು, ಅವರ ಶಿಷ್ಯ ವೃಂದದಲ್ಲಿ 10 ವರ್ಷ ಡಿಫ್ರೆನ್ಸ್ನಲ್ಲಿ ಪ್ರಾಯಶಃ ಎಲ್ಲರನ್ನು ಗುರ್ತು ಹಿಡಿಬಹುದು. ನನ್ಗಿಂತ 10 ವರ್ಷ 12 ವರ್ಷ ಸಣ್ಣವರು. ಅವರು ಪುಸ್ತಕ ಓದಿದ ಕೂಡಲೇ ಇದನ್ನು ನಾನೇ ಮಾಡ್ತೇನೆ ಉಲ್ಲಾಸದ್ರು. ಹೆಚ್ಚು ಕಡಿಮೆ 1.5 ವರ್ಷ ತಗೊಂಡ್ರು ಅನುವಾದ ಮಾಡಲಿಕ್ಕೆ. ಆದರೆ ಅನುವಾದ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಅದರ ಬಗ್ಗೆ ಹೇಳುವುದಿಲ್ಲ. 2 ಅಭಿಪ್ರಾಯ ಬಂತು ಅನುವಾದದ ಬಗ್ಗೆ. ಒಬ್ಬರು ರಾಶಿ, ಡಾಕ್ಟರ್ ಶಿವರಾಮ್ ಕೊರವಂಜಿ ಅಪರಂಜಿ, ಅವರು ನಮ್ಮ ತಂದೆಯವರ ಆತ್ಮೀಯರು, ಅವರ ಮಗ ಡಾಕ್ಟರ್ ಓಂ ಪ್ರಕಾಶ್ ಹೇಳಿದ್ರು ಇಂಗ್ಲಿಷ್ಗಿಂತ ಇದು ಚೆನ್ನಾಗಿದೆ ಅಂತ. ಅದೇ ಮಾತು 100 ವರ್ಷ ಪ್ರಾಯದ ವೆಂಕಟರಮಣ ಹಂದೆ ಅವರು DMK ಅಲ್ಲಿ ಹೆಲ್ತ್ ಮಿನಿಸ್ಟರ್ ಆಗಿದ್ದರು, ಕೋಟದವರು.
ಅವರು ಅದೇ ಮಾತು ಬರೆದ್ರು ನನಗೆ, ನಿಮ್ಮ ಕನ್ನಡ ಅನುವಾದ ಇಂಗ್ಲಿಷ್ನಷ್ಟೇ ಚೆನ್ನಾಗಿದೆ. ಎಷ್ಟೋ ಜನರಿಗೆ ಗೊತ್ತಿಲ್ಲ, ಎಚ್.ವಿ. ಹಂದೆಯವರ ತಾಯಿ ಅನಾಥಳಾದಾಗ ಅವರು ಶಿವರಾಮ್ ಕಾರಂತರ ಅಕ್ಕ ತಂಗಿಯರ ಒಟ್ಟಿಗೆ, ಅಣ್ಣ ತಮ್ಮಂದಿರೊಟ್ಟಿಗೆ ನಮ್ಮ ಅಜ್ಜ ಶೇಷಕಾರಂತರ ಮನೆಯಲ್ಲೇ ಬೆಳೆದವರು. ಅವರು ಈ ಮಾತು ಬರೆದಾಗ ನನಗೆ ತುಂಬ ಸಂತೋಷ ಆಯಿತು. ಪುಸ್ತಕದ ಬಗ್ಗೆ ವಿವೇಕರಿಗೆ ಹೇಳ್ತಾಳೆ, ನಾನು ಸ್ವಲ್ಪ ಕಾಲಾವಕಾಶ ಜಾಸ್ತಿ ತಗೊಂಡೆ ಅಂತ ಕಾಣ್ತದೆ. ಕೇಳಿದ್ದಕ್ಕಾಗಿ ಧನ್ಯವಾದ.